ದಿನಾಂಕ 28/11/2025ರಂದು ಸೋವೇನಹಳ್ಳಿ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ 2025-26ರ ಕಾರ್ಯಕ್ರಮದಲ್ಲಿ ಸಂಡೂರುರವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಮೇಶ್ ಮತ್ತು ಗೂಳಪ್ಪನವರು ನೀಡಿದರು. ಶಿಕ್ಷಕರಾದವರು ಮಕ್ಕಳಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ತುಂಬಿ ನಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವ ಪ್ರಜೆಗಳನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ವಿದ್ಯಾರ್ಥಿಗಳು ಎಲ್ಲಾ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಸಂಪಾದಿಸಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಉತ್ತಮ ಕೊಡುಗೆ ನೀಡಿ ತಾಲೂಕಿನ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಎಂದು ಹಿತವಚನಗಳನ್ನು ನುಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳಾದ CRP ರಮೇಶ್ ಮತ್ತು ಗೂಳಪ್ಪ ಮತ್ತು ಶಾಲೆಯ ಶ್ರೀ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು, ಚೋರನೂರು ಕ್ಲಸ್ಟರ್ ಮಟ್ಟದ ಶಿಕ್ಷಕರು ಮತ್ತು ಶಿಕ್ಷಕಿಯರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಶಿಕ್ಷಕ ವೃಂದ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸದಸ್ಯರು, ಊರಿನ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಟೀಮ್ ಇದೆ, ಅವ್ರು ಬಂದರೆ ಎಲ್ಲ ಸರಿ ಹೋಗ್ತದೆ ಅಂತೇಳಿ ಪ್ರಾಥಮಿಕ ಶಾಲೆಯ ನಿಂಗಮ್ಮ ಟೀಚರು, ಅರ್ಚನಾ ಮೇಡಮ್ಮು ಮತ್ತು ಕುಮಾರ್ ನಾಯಕ್ ಸರು, ಗಿರೀಶ್ ಗಣಿತಿಕಟ್ಟೆ ಸರು, ನಮ್ಮ ಶಾಲೆಯ ಮಕ್ಕಳು, ಆಮೇಲೆ ಪ್ರಾಥಮಿಕ ಶಾಲೆಯ ಎಲ್ಲ ಮುದ್ದು ಮಕ್ಕಳು ಬಂದು 2 ದಿವಸ ಅವರು ಬಹಳ ಶ್ರಮಪಟ್ಟು ಒಂದು ಸೆಲ್ಫಿ ಸ್ಟ್ಯಾಂಡ್ ಅಂತೇಳಿ ಭಾಳ ಉತ್ತಮವಾಗಿ ಮಾಡಿಕೊಟ್ರು. ಮತ್ತು ಜೊತೆಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ರೆಕಾರ್ಡ್ಸ್ಗಳು ಅವರಾಗಲೇ ಮುಂಚಿತವಾಗಿ ಸಿದ್ಧಪಡಿಸ್ಕೊಂಡು ಅವುಗಳನ್ನು ನಮಗೆ ಪ್ರಿಂಟ್ ತೆಗೆಸಿ ಎಲ್ಲ ರೆಡಿ ಮಾಡಿಕೊಟ್ಟೋದಕ್ಕೆ ಈ ಕಾರ್ಯಕ್ರಮ ಇವತ್ತು ಸುಗಮವಾಗಿ ನಡೀಲಿಕ್ಕೆ ಕಾರಣ ಆಗಿರುವಂಥ ಅವ್ರಿಗೆಲ್ಲರಿಗೂ ಶ್ರೀ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಜೊತೆಗೆ ನಮ್ಮ ಇಲಾಖೆಯ ಅಧಿಕಾರಿಗಳು BO ಸರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಇಲ್ಲಿ ಬರೋಕ್ಕಾಗಿಲ್ಲ. ಜೊತೆಗೆ ಅವರ ಪ್ರತಿನಿಧಿಗಳಾಗಿ ECO ಸರ್ ಆಗಿರ್ತಕ್ಕಂಥ ಗೂಳಪ್ಪ ಬೆಳಕಟ್ಟೆ ಸರ್ ಅವರು ಮತ್ತು ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಪ್ರಭುದೇವಯ್ಯ ಸಾರು ಇಲ್ಲಿಗೆ ಬಂದಿದ್ದಾರೆ. ನಮಗೆ BO ಸರ್ ಬಂದಷ್ಟೇ ಖುಷಿಯಾಗಿದೆ. ಅವರೆಲ್ಲ ಬಂದದ್ದು ತುಂಬ ಹೃದಯದ ಧನ್ಯವಾದಗಳು ಸರ್ ನಮ್ಮ ಶಾಲೆಗೆ ಬಂದದ್ದಕ್ಕೆ. ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕಮಲಮ್ಮ ಮತ್ತು ಸಿದ್ಧಲಿಂಗಪ್ಪನವ್ರನ್ನ ಮತ್ತು ಉಪಾಧ್ಯಕ್ಷರು ಪರಸಪ್ಪ ಕಾಳಮ್ಮ ಅವ್ರನ್ನ ಮತ್ತು ನಮ್ಮ ಮಾಜಿ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಹೇಮಣ್ಣ ಮತ್ತು ಅಂಜಿನಪ್ಪ ಅವ್ರನ್ನ ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಈಶ್ವರಪ್ಪ ಅವ್ರನ್ನ ಮತ್ತು ಆ ಕಡೆ ನಮ್ಮ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರು ಕೂಡ ಭಾಳ ನಮಗೆ ಶಾಲೆಗೆ ಹೆಲ್ಪ್ ಮಾಡಿದರು. ಯಾಕೆ ಅಂದರೆ ಈ ಸ್ಟೇಜ್ ವ್ಯವಸ್ಥೆಯನ್ನು ಹೆಂಗೆ ಮಾಡೋದಪ್ಪ ಅಂತ ಕೇಳಿದಾಗ, ಸರ್ ನಮ್ಮ SDMC ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಒಬ್ಬರು ದುರ್ಗೇಶ್ ಅಂತ ಇದ್ದಾರೆ, ನಾವೆಲ್ಲ ಮಾಡಿಕೊಡ್ತೀವಿ ಸರ್, ಅದ್ರ ಚಿಂತೆ ಬಿಡ್ರಿ ಅಂದರು. ಆ ಚಿಂತೆ ಬಿಟ್ವಿ. ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀಲಿಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ತುಂಬ ಹೃದಯದ ಅನಂತ ಕೋಟಿ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಎಲ್ಲ ಶಾಲೆಯ ಶಿಕ್ಷಕರು ನಮಗೆಲ್ಲ ಹುರಿದುಂಬಿಸಿದ್ರು. ಏನಂತ, ನಿಮ್ಗೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್, ನೀವೇನು ಚಿಂತೆ ಮಾಡೋದು ಬೇಡ ಅಂತೇಳಿ ಎಲ್ಲ ಶಾಲೆಯ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿರ್ಬೋದು, ಶಿಕ್ಷಕರಿರ್ಬೋದು ನಮಗೆ ಸಪೋರ್ಟ್ ಮಾಡಿದರು. ಅವರ ಒಂದು ಬೆಂಬಲದಿಂದ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ನಡೀಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾ, ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ, ನಾವು ಇಲ್ಲಿ ಜಿಂದಾಲ್ ವಿಂಡ್ ಪವರ್ ಎನರ್ಜಿ ಇದು ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗಿ ಅವ್ರ ಹತ್ರ ಕೇಳಿದಾಗ, ನಮ್ಮ ಶಾಲೆಯ ಮಕ್ಕಳಿಗೆ ಊಟದ ತಟ್ಟೆಗಳನ್ನು ಕೊಡ್ರಿ ಅಂತ ಕೇಳಿದಾಗ ಅವರೇನು ಹಿಂದೆ ಮುಂದೆ ನೋಡಲೇ ಇಲ್ಲ. ಎಷ್ಟು ಬೇಕು ಸರ್ ಅಂದರು. 250 ಬೇಕು ಅಂದ್ವಿ. ಅವರು 250 ತಟ್ಟೆಗಳನ್ನು ಸೋಮವಾರ ಬಂದು ತೆಗೆದುಕೊಂಡು ಹೋಗ್ರಿ ಅಂತ ನಮ್ಮ ಶಾಲೆಗೆ ತಟ್ಟೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ನಾವು ಆಗಮಿಸ್ರಿ, ಬರ್ರಿ, ನಾವು ನಮ್ಮದೊಂದು ಸಂಪ್ರದಾಯ ಇದೆ ಬರ್ರಿ ಅಂತ ಕರೆದಾಗ ಅವರು ಇಲ್ಲ, ಬೇರೆ ಕೆಲಸ ಇದ್ದಾವೆ, ನಿಮ್ಮ ಕೆಲಸ ನೀವು ಮಾಡಿರಿ ಅಂತ ಹೇಳಿದರು. ಆ ಒಂದು ಪ್ಲೇಟ್ಗಳನ್ನು ಇವತ್ತು ಇನಾಗ್ರೇಷನ್ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಭಾಗವಹಿಸಿ ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳು, ನಮ್ಮ CRP ಅವರು ಎಲ್ಲ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಜಿಂದಾಲ್ ವಿಂಡ್ ಪವರ್ ವ್ಯವಸ್ಥಾಪಕರಿಗೆ ನಿಮ್ಮೆಲ್ಲರ ಸಹಕಾರದಿಂದ
ಶಾಲೆ ಅಭಿವೃದ್ಧಿಯತ್ತ ಸಾಗಲಿ ಅಂತ ಶ್ರೀ ಸಿದ್ಧಲಿಂಗೇಶ್ವರನಲ್ಲಿ ಕೇಳ್ಕೊಳ್ತಾ, ಕಾರಣೀಕರ್ತರಾಗಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸಲಿಕ್ಕೆ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ. ಪ್ಲೇಟ್ಗಳನ್ನು ಮಕ್ಕಳಿಗೆ ವಿತರಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಸರ್. ಮನುಕುಲದ ಆಶಾ ಕುಸುಮಗಳು ಮಕ್ಕಳು, ಮನುಕುಲದ ಆಶಾ ಕುಸುಮಗಳು, ಮನೆಯಂಗಳ ಬೆಳಗುವ ಮುಂಗುಳ ದೀಪಗಳು, ಮನೆಯಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ರಾಷ್ಟ್ರದ